ಆಹ್ವಾನ ಪತ್ರಿಕೆಯಲ್ಲಿ ಸರ್ಕಾರದ ಕಾರ್ಯಕ್ರಮದ ಪ್ರಕಾರ ಶಿಷ್ಟಾಚಾರವನ್ನು ಪಾಲನೆ ಮಾಡುವುದು ಸರ್ಕಾರದ ಕರ್ತವ್ಯ. ಗೌರವ ಅತಿಥಿಗಳ ಪಟ್ಟಿಯಲ್ಲಿ ಜಸ್ಟಿಸ್ ಜಿ ಪತ್ರಿ ಬಸವನಗೌಡರು ನಿವೃತ್ತ ಉಪ ಲೋಕಾಯುಕ್ತರಿಗೆ ಆಹ್ವಾನ ಮಾಡ್ತಾರೆ. ಅದೇ ರೀತಿ ಹಿರೇಮಠ ಸಂಸ್ಥಾನದ ಸ್ವಾಮಿಗಳು, ಶರಣ ಬಸವೇಶ್ವರ ದಾಸೋಹ ಮಠ ಸ್ವಾಮೀಜಿಗಳು ಇನ್ನಿತರನ್ನ ಆಹ್ವಾನ ಮಾಡಿದ್ದಾರೆ. ಸಂತೋಷ. ಇನ್ನೂ ಒಳ್ಳೆ ರೀತಿಯಲ್ಲಿ ಸ್ವಾಮೀಜಿಗಳಿಗೆ ಕರೆಸ್ಬಿಟ್ಟು ಇನ್ನೂ ಒಳ್ಳೆ ಕಾರ್ಯಕ್ರಮಗಳು ಮಾಡಿ ಆ ಗೌರವ ಅತಿಥಿಗಳ ಪಟ್ಟಿಯಲ್ಲಿ ಆ ಒಂದು ಸಾಂವಿಧಾನಿಕ ಸ್ಥಾನವನ್ನು ಅಲಂಕರಿಸಿದ ಈ ಗಣ್ಯ ವ್ಯಕ್ತಿಗಳ ಹೆಸರು ನಾನೇನು ತಮ್ಮ ಮುಂದಿಗೆ ಇಟ್ಟಿದ್ದೀನಿ. ಇವರಿಗೆ ಆಹ್ವಾನ ಮಾಡೋದ್ರಲ್ಲಿ ತಪ್ಪೇನಿದೆ ಅನ್ನೋದು ಇವತ್ತು ನಾವತ್ತು ತಾಲೂಕು ಆಡಳಿತಾಧಿಕಾರಿ ಹಾಗೂ ಈ ಕ್ಷೇತ್ರದ ಶಾಸಕರನ್ನು ಇವತ್ತು ಕೇಳಬೇಕಾಗಿದೆ. ತಾವು ಸಾಂವಿಧಾನಿಕ ಹುದ್ದೆಯಲ್ಲಿ ಕೆಲಸ ಮಾಡಿರುವ ಗಣ್ಯ ವ್ಯಕ್ತಿಗಳನ್ನ ಕರೀಲೇಬಾರದು ಅನ್ನೋದನ್ನ ತಮ್ಮ ಒಂದು ಉದ್ದೇಶ ಇದ್ರೆ, ತಾವಿದೇನು ಗೌರವ ಅತಿಥಿಗಳ ಪಟ್ಟಿಯಲ್ಲಿ ಸ್ವಾಮೀಜಿಗಳನ್ನ ಹಾಕಿದಿರಲ್ಲ, ಅದೇ ರೀತಿ ಎಲ್ಲಾ ಧರ್ಮ ಸ್ವಾಮೀಜಿಗಳಿಗೆ ಆಹ್ವಾನ ಮಾಡಿ. ಒಂದೇ ಸಮುದಾಯದ ಸ್ವಾಮೀಜಿಗಳನ್ನ ತಾವು ಆಹ್ವಾನ ಮಾಡಿ ಬೇರೆ ಸಮಾಜದ ಸ್ವಾಮೀಜಿಗಳಿಗಾಗ್ಲಿ ಮುಖ್ಯಸ್ಥರಿಗಾಗ್ಲಿ ಕಡೆಗಾಣಿಸ್ತಿರೋದು ಎಷ್ಟು ಸರಿ ಅಂತೇಳಿ ಇವತ್ತು ನಾವು ಕೇಳಬೇಕಾಗಿದೆ. ಗುಡೇಕೋಟೆಯಲ್ಲಿ ಉತ್ಸವ ನಡೀತಿದೆ ಅಂತ ನಮಗೂ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಉತ್ಸವ. ಅಷ್ಟೇ ಉತ್ಸಾಹದಿಂದ ನಾವು ಉತ್ಸವದಲ್ಲಿ ಪಾಲ್ಗೊಳ್ಬೇಕಾಗಿ ನಮಗೂ ಮನಸ್ಸಿದೆ. ಈ ಮಾಜಿ ಸಚಿವರಿಗೆ, ಮಾಜಿ ಶಾಸಕರಿಗೆ ಒಂದು ಆಹ್ವಾನ ಪತ್ರಿಕೆ ಸಮೇತ ಒಂದೆರಡು VIP ಪಾಸ್ ಕಳಿಸ್ಬಿಟ್ರೆ ಅವ್ರ ಕರ್ತವ್ಯ ಮುಗ್ದೋಯ್ತಾ? ಶಾಸಕರು ಕೂಡ MBBS ಮಾಡಿ MD ಮಾಡಿದ್ದಾರೆ. ಅವ್ರದೇ ಆದ ಅವರಿಗೊಂದು ಎಕ್ಸ್ಪೀರಿಯನ್ಸ್ ಇದೆ. ಅವರಿಗೂ ಕೂಡ ಬಹಳ ಕಡೆ MBBS MD ಇಮಿಡಿಯೇಟ್ ಮುಗಿಸಿದವರಿಗೆ ಲೆಕ್ಚರ್ ಕೊಡೋದಕ್ಕೆ ಬಹಳ ಕಡೆ ಇವರು ಹೋಗಿದ್ದಾರೆ. ಇವರು MBBS MDನೇ, ಅವರು MBBS MDನೇ, ಬೇರೆ ಅಲ್ಲ. ಆದ್ರೆ ಇವ್ರಿಗೆ ಯಾಕೆ ಕರೀತಾರೆ? ಒಂದು ಎಕ್ಸ್ಪೀರಿಯನ್ಸ್ ಇದೆ. ಇವ್ರು ನಡೆದು ಬಂದ ಹಾದಿಯಲ್ಲಿ ಏನೇನು ಇವರಿಗೆ ಗೊತ್ತಾಗಿದೆ ಅನ್ನೋದು ಹೊಸ ಬರುವ ಎಲ್ಲ ರೀತಿ ಅವ್ರಿಗೆ ಗೊತ್ತಾಗಲಿ ಅಂತೇಳಿ ಅವರು ಕರೆಸ್ತಾರೆ ಮಾತಾಡೋದಕ್ಕೆ. ಅದೇ ರೀತಿಯಾಗಿ ಇಲ್ಲಿ ಏನು ಹಿರಿಯರಿದ್ದಾರೆ, ರಾಜಕಾರಣಿಗಳಿದ್ದಾರೆ, ಸಾಂವಿಧಾನಿಕ ಹುದ್ದೆಯನ್ನು ಅಲಂಕರಿಸೋರಿದ್ದಾರಲ್ಲ, ಅವರಿಗೆ ಜೊತೆಗೂಡಿ ಕಾರ್ಯಕ್ರಮಗಳಾಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಮಾಡೋದ್ರಲ್ಲಿ ಶಾಸಕರಿಗೆ ಏನು ತೊಂದರೆ ಆಗ್ತಾ ಇದೆ ಅನ್ನೋದು ನಾವು ಇವತ್ತು ಹೇಳ್ಬೇಕಾಗಿದೆ. ಇದು ಒಂದೇ ಕಾರ್ಯಕ್ರಮ ಅಲ್ಲ, ಇಂಥವು ಹಲವಾರು ಸಂಗತಿಗಳು ನಡೆದು ಬಂದಿದೆ. ನಾವು ಪಕ್ಷದ ಹಿತದೃಷ್ಟಿಯಿಂದ ಹಾಗೂ ಜನಸಾಮಾನ್ಯರ ಹಿತದೃಷ್ಟಿಯಿಂದ ಒಂದು ಸಾಮಾಜಿಕ ನ್ಯಾಯವನ್ನು ಕಾಪಾಡೋದಕ್ಕೆ ಎಲ್ಲ ಅವರೇ ತರಹದ ಅವರ ಒಂದು ಗೌರವವನ್ನು ಕಾಪಾಡಲೇಬೇಕಾಗಿರೋ ಒಂದು ಪರಿಸ್ಥಿತಿಯನ್ನು ಏನು ತಂದಿಟ್ಟಿದಾರಲ್ಲ, ಇದಕ್ಕೆ ಉತ್ತರ ಕೊಡಬೇಕಾಗಿರೋರು ಯಾರು? ತಾಲೂಕಾ ಆಡಳಿತಾಧಿಕಾರಿ ಕೊಡ್ಬೇಕಾ, ಇಲ್ಲ ಈ ಕ್ಷೇತ್ರದ ಶಾಸಕರು ಕೊಡ್ಬೇಕಾ ಅಂತ ಪ್ರಶ್ನೆ ಬಂದಿದೆ. ಈ ಆಹ್ವಾನ ಪತ್ರಿಕೆಯಲ್ಲಿ ಗೌರವ ಅತಿಥಿಗಳಾಗಿ ಅವರಿಗೆ ಆಹ್ವಾನ ಮಾಡದೇ ಇರೋದು ಎಷ್ಟು ಸರಿ ಅನ್ನೋದು ಇವತ್ತು ಪ್ರಶ್ನೆ ಅಂತಿದೆ. ನಾವೆಲ್ಲರೂ ಹಿರಿಯರಿದ್ದೀರಿ, ಪತ್ರಕರ್ತರಲ್ಲಿ ಎಲ್ಲ ರೀತಿಯಾಗಿ ಸತ್ಯತೆಯನ್ನು ಕಾಪಾಡೋರಿದ್ದೀರಿ. ನಾವು ಕೇಳಿರೋದ ಪ್ರಶ್ನೆಗಳಲ್ಲಿ ತಪ್ಪಿದ್ರೆ ದಯವಿಟ್ಟು ತಾವು ಕೂಡ ನಮಗೆ ಸರಿ ಮಾಡಬಹುದು. ನಾವಿಲ್ಲಿ ಕೇಳ್ತಿರೋದು ಒಂದೇ, ನ್ಯಾಯ ಸರ್ಕಾರದ ನಿಟ್ಟಿನಲ್ಲಿ. ಯಾವುದೇ ಪಕ್ಷ ಸರ್ಕಾರಕ್ಕೆ ಇರಲಿ, ಸರ್ಕಾರ ಅಂತ ಬಂದ್ಮೇಲೆ ಸರ್ಕಾರ ಇಡೀ 7 ಕೋಟಿ ಜನತೆಗೆ ಸರ್ಕಾರ, ಕೇವಲ ಪಕ್ಷದ ಮತ ಹಾಕ್ತವ್ರಿಗೆ ಸರ್ಕಾರ ಅಲ್ಲ. ದಯವಿಟ್ಟು ಎಲ್ಲ ಮುಖಂಡರನ್ನ, ಸಾಂವಿಧಾನಿಕ ಹುದ್ದೆಯನ್ನು ಅಲಂಕರಿಸಿದ ಎಲ್ಲ ಮಾಜಿ ಸಚಿವರಾಗಲಿ ಮಾಜಿ ಶಾಸಕರಾಗಿ ಅವರಿಗೆಲ್ಲ ಪರಿಗಣಿಸಿ ದಯವಿಟ್ಟು ತಮ್ಮ ಒಂದು ಹಾದಿ ಏನು ನಡೀತಾ ಇದೆ ಅದರಲ್ಲಿ ಇವರು ಜೊತೆಗೂಡಿ ತಗೊಂಡೋದ್ರೆ ಇನ್ನೂ ಮುಂದೆ ಬರುವ ದಿವಸಗಳಲ್ಲಿ ಒಳ್ಳೇದಾಗುತ್ತೆ ಅಂತೇಳಿ ನಾವಿಂದು ಸಂದೇಶ ಕೊಟ್ಟು
ಈ ಒಂದು ಶಿಷ್ಟಾಚಾರ ಉಲ್ಲಂಘನೆ ಆಗಿರೋ ಬಗ್ಗೆ ನಮಗೆ ಸಮಜಾಯಿಷಿಯನ್ನ ತಾಲೂಕು ಆಡಳಿತ ಅಧಿಕಾರಿ ಆಗಲಿ ಶಾಸಕರಾಗಲಿ ಕೊಡಬೇಕು. ನಮ್ಮ ಹಕ್ಕುಗಳಿಗೆ ನಾವಿವತ್ತು ಹೋರಾಟ ಮಾಡುವ ಪರಿಸ್ಥಿತಿ ತಂದಿಟ್ಟಿದ್ದಾರಲ್ಲ, ಅದು ಬಹಳ ನೋವುಂಟು ಮಾಡಿದೆ ಅಂತೇಳಿ ತಮ್ಮೆಲ್ಲರಿಗೆ ತಿಳಿಸಿ ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶವನ್ನು ತಮ್ಮ ಮುಂದೆ ಇಟ್ಟಿದ್ದೀವಿ. ತಮ್ಮ ಸವಾಲುಗಳಿದ್ರೆ ತಾವು ದಯವಿಟ್ಟು ಕೇಳಬೇಕು. ಧನ್ಯವಾದ.